ನಮಸ್ಕಾರ ಎಲ್ಲರಿಗೂ. ಬಂಧುಗಳೇ, ಹೆಸರಿನ ಮುಂದೆ ಶ್ರೀ ಅಂತ ಬಂದರೆ, ಉದಾಹರಣೆಗೆ ನವ್ಯಶ್ರೀ, ಭವ್ಯಶ್ರೀ, ಕಾವ್ಯಶ್ರೀ, ಹೀಗೆ ಹೆಸರಿನ ಮುಂದೆ ಶ್ರೀ ಅಂತ ಬಂದರೆ ಅವರ ಗುಣ ಸ್ವಭಾವಗಳು ಹೇಗಿರುತ್ತೆ, ಅವರ ಗುಣಲಕ್ಷಣಗಳು ಹೇಗಿರುತ್ತೆ, ಅವರ ಬಿಹೇವಿಯರ್ ಏನು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಶ್ರೀ ಅಂತ ಹೆಸರಿಡೋದು ಒಳ್ಳೆಯದಾ ಅಥವಾ ಕೆಟ್ಟದಾ ಏನು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇದೇ ಮೊದಲ ಬಾರಿಗೆ ಜ್ಞಾನದಾಯಿನಿ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇದರಿಂದ ನಾನು ಹಾಕೋ ಎಲ್ಲಾ ವಿಡಿಯೋ ನೋಟಿಫಿಕೇಶನ್ಗಳು ಕೂಡ ನಿಮಗೆ ಬರುತ್ತೆ. ಎಲ್ಲರಿಗೂ ಸ್ವಾಗತ. ಬಂಧುಗಳೇ, ಹೆಸರಿನ ಮುಂದೆ ಶ್ರೀ ಬಂದ್ರೆ ಏನು ಗುಣ ಸ್ವಭಾವಗಳನ್ನ ತಿಳ್ತಾ ಹೋಗೋಣ. ಬಂಧುಗಳೇ, ಶ್ರೀ ಅನ್ನೋದು ಲಕ್ಷ್ಮಿಯ ಒಂದು ಸ್ವರೂಪ. ಶ್ರೀ ಅಂತಂದ್ರೆ ಲಕ್ಷ್ಮಿ. ದೇವಿಯ ತುಂಬಾ ನಾಮಗಳಿಗೆ, ದೇವಿಯ ತುಂಬಾ ವಿಧಗಳಿಗೆ ಶ್ರೀ ಅನ್ನೋ ಬೀಜಾಕ್ಷರವನ್ನ ಉಪಯೋಗಿಸ್ತಾರೆ. ಅದು ಶ್ರೀ ಮೂಲತಃ ಲಕ್ಷ್ಮಿಗೆ ಸಮಾನಾರ್ಥಕವಾದ ಪದ. ಆ ಶ್ರೀನ ಹೆಸರು ಮುಂದೆ ನವ್ಯಶ್ರೀ, ಭವ್ಯಶ್ರೀ ಹೀಗೆ ಹೆಸರು ಮುಂದೆ ಇಟ್ಟಾಗ ಅವರ ಗುಣ ಸ್ವಭಾವಗಳು ಬೇರೆ ತರ ಇರುತ್ತೆ. ಒಂದು ತುಂಬಾ ಬಾಯಿ ಜೋರು, ಸ್ವಲ್ಪ ಬಾಯಿ ಜೋರು ಆದ್ರೆ ಮನಸ್ಸು ತುಂಬಾ ಒಳ್ಳೇದಿರುತ್ತೆ. ನೇರ ಮಾತಿನವರು, ಬಾಯಿ ಮುಂದು ಅಂತ ಹೇಳ್ತಾರೆ ಇವ್ರಿಗೆ. ಸ್ವಲ್ಪ ಮಾತು ಜೋರು, ಅನ್ಸಿದ್ದನ್ನ ನೇರವಾಗಿ ಹೇಳುವಂಥದ್ದು ಗುಣ ಸ್ವಭಾವ ಹೆಚ್ಚಾಗಿರುತ್ತೆ. ಆದ್ರೆ ಮನಸ್ಸು ತುಂಬಾ ಒಳ್ಳೆಯದು. ಇದನ್ನ ಯಾರು ಅರ್ಥ ಮಾಡ್ಕೊಂತಿರೋದಿಲ್ಲ. ಮತ್ತೆ ಸ್ವಾಭಿಮಾನ ತುಂಬಾ ಹೆಚ್ಚಾಗಿರ್ತದೆ. ಹಠ, ಕೋಪನೂ ಸಹ ಜಾಸ್ತಿ ಇರುತ್ತೆ. ಹಠ, ನಾವು ಇದೇ ಬೇಕು, ಈ ಕೆಲಸನೇ ಮಾಡಬೇಕು ಅನ್ನೋದು, ಅಥವಾ ನಮಗೆ ಬಯಸಿದ್ದೇ ಬೇಕು, ನಾವು ಇಷ್ಟಪಟ್ಟಿದ್ದೇ ಆಗ್ಬೇಕು ಅನ್ನೋದು ಸ್ವಾಭಿಮಾನ, ವಿಪರೀತ ಸ್ವಾಭಿಮಾನ ಇರುತ್ತೆ. ಅವ್ರಿಗೆ ಸೆಲ್ಫ್ ಕಾನ್ಫಿಡೆನ್ಸ್ ತುಂಬಾ ಇರುತ್ತೆ. ಈ ಶ್ರೀ ಅಂತ ಹೆಸರು ಬಂದಿರೋರ್ಗೆ, ಹೆಸರಿನ ಮುಂದೆ ಶ್ರೀ ಇರೋರ್ಗೆ, ಇವರಿಗೆ ಇನ್ನೊಂದು ಮೇನ್ ಸಮಸ್ಯೆ ಏನಂದ್ರೆ ಈಗೋ, ತುಂಬಾ ಜಾಸ್ತಿ ಈಗೋ ಇರುತ್ತೆ. ಇವರು ಈಗೋನ ತುಂಬಾ ಜನ ಅಹಂ ಅಂತ ತಪ್ಪು ತಿಳ್ಕೊತಾರೆ. ಹಾಗೆ ಇವ್ರನ್ನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋದು ಸಹ ಜಾಸ್ತಿ ಆಗ್ತಾ ಇರುತ್ತೆ. ಇವ್ರನ್ನ ಯಾರು ಬೇಗ ಅರ್ಥ ಮಾಡ್ಕೊಳಕ್ ಆಗೋದಿಲ್ಲ. ಇವ್ರಿಗೆ ಸೋಲೋದು ಅಂದ್ರೆ ಆಗೋದಿಲ್ಲ. ಏನಾದ್ರೂ ಆಗ್ಲಿ ಗೆಲ್ಲಬೇಕು, ಅದೇ ಇವರ ಮೇನ್ ಕಾನ್ಸೆಪ್ಟೇ ಅದು. ಸೋಲೋದು ಅಂದ್ರೆ ಆಗೋದಿಲ್ಲ, ಏನಾದ್ರೂ ಆಗ್ಲಿ ಗೆಲ್ಲಬೇಕು ಅನ್ನೋದು ಹಠ ಇರುತ್ತೆ. ಮತ್ತೆ ಇವ್ರಿಗೆ ತುಂಬಾ ಕೋಲ್ಡ್ ಪ್ರಾಬ್ಲಮ್ಸ್, ಕೂದಲು ಉದ್ರೋದು, ಹೆಡ್ ಏಕ್ ಸಮಸ್ಯೆಗಳು ತುಂಬಾ ಕಾಣಿಸ್ತಾ ಇರ್ತವೆ. ಇವ್ರಿಗೆ ಕೋಲ್ಡ್ ಪ್ರಾಬ್ಲಮ್ಸ್ ತುಂಬಾ ಆಗ್ತಾ ಇರುತ್ತೆ. ಮತ್ತೆ ಎಲ್ಲರೂ ಹೊರಗಡೆ ಹೋಗಿ ಬಂದಾಗ, ಎಲ್ಲರೂ ಫಂಕ್ಷನ್ಗಳು ಅಟೆಂಡ್ ಮಾಡಿ ಬಂದಾಗ ಸುಸ್ತಾಗುವಂಥದ್ದು, ಹೆಡ್ ಏಕ್, ತಲೆನೋವು ಬರುವಂಥದ್ದು ತುಂಬಾ ಕಾಡ್ತಾ ಇರುತ್ತೆ. ಕೂದಲು ಉದ್ರೋದಂದು ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇರುತ್ತೆ ಈ ಹೆಸರಿನವ್ರಿಗೆ. ಇವ್ರದ್ದು ಓವರ್ ಹೀಟ್ ಬಾಡಿ ಆಗೋದ್ರಿಂದ ತುಂಬಾ ಕೋಲ್ಡ್ ಪ್ರಾಬ್ಲಮ್ಸ್ ಎದುರಿಸ್ತಾರೆ. ಹೆಡ್ ಏಕ್ ಪ್ರಾಬ್ಲಮ್ಸ್ ಮತ್ತೆ ಹೇರ್ ಫಾಲ್ ಪ್ರಾಬ್ಲಮ್ಸ್ ಸಹ ಎದುರಿಸ್ತಾರೆ ಈ ಹೆಸರಿನವರು. ಇಷ್ಟಪಟ್ಟವರೇ ದೂರ ಆಗೋದು, ತನ್ನವರಿಂದಾನೇ ನೋವಾಗೋದು, ಒಂಟಿ ಅನ್ಸೋದು ಈ ಹೆಸರಿನವ್ರಿಗೆ ಜಾಸ್ತಿ. ಇವ್ರು ಇಷ್ಟಪಟ್ಟಿದ್ದು ಬೇಗ ಸಿಗೋದಿಲ್ಲ, ಅಥವಾ ಇಷ್ಟಪಟ್ಟು ಸಿಕ್ಕಿದ್ರೂ ಜಾಸ್ತಿ ದಿನ ಜೊತೆಲಿ ಇರೋದಿಲ್ಲ. ಅದು ಎಲ್ಲಾ ವಿಚಾರದಲ್ಲೂ ತುಂಬಾ ನೋವನ್ನ ತಿಂತಾ ಇರ್ತಾರೆ. ಪ್ರೀತಿ ಪ್ರೇಮದ ವಿಚಾರದಲ್ಲಿ ಬಿದ್ರೆ ತುಂಬಾ ನೋವನ್ನ ಪಡ್ತಾರೆ ಈ ಹೆಸರಿನ ಮುಂದೆ ಶ್ರೀ ಅಂತ ಬಂದಿರೋರು. ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಇವ್ರ ಮಾತಿಗೆ ಎಲ್ಲ ಬಿದ್ದೋಗ್ಬೇಕು ಆ ರೀತಿ ಮಾತಾಡ್ತಾ ಇರ್ತಾರೆ. ಅಲಂಕಾರ, ತುಂಬಾ ಖುಷಿಯಾಗಿದ್ದಾರೆ, ತುಂಬಾ ಹರ್ಷವಾಗಿದ್ದಾರೆ ಇವರು ಅಂತ ಅಂದಾಗ ಅಲಂಕಾರ, ಮೂಡು ಚೆನ್ನಾಗಿದೆ ಅಂದ್ರೆ ತುಂಬಾ ಅಲಂಕಾರ, ತುಂಬಾ ಡೀಸೆಂಟು, ತುಂಬಾ ಶಿಸ್ತಿನವರಾಗಿರ್ತಾರೆ. ಇವ್ರು ಮಾಡ್ಕೊಡೋ ಅಲಂಕಾರ ಬೇರೆ ಯಾರು ಮಾಡ್ಕೊಳ್ಳಲ್ಲ, ಅಷ್ಟು ಕ್ಲೀನಾಗಿ ಅಲಂಕಾರ ಮಾಡ್ಕೊಂತಾರೆ. ಆದ್ರೆ ಸ್ವಲ್ಪ ಏನಾದ್ರೂ ಮಾತು ಬೇಜಾರಾಯ್ತು ಅಂದ್ರೆ ಇವ್ರು ಸ್ವಲ್ಪ ಫೇಸಿಗೆ ನೀರು ಹಾಕೋದು ಕಷ್ಟ. ಸ್ವಲ್ಪ ಸೋಮಾರಿತನೂ ಜಾಸ್ತಿ ಆ ಟೈಮಲ್ಲಿ ಇವ್ರಿಗೆ. ಕೆಲವರು ಇವರು ಹೇಗಪ್ಪ, ಇವ್ರದಕ್ಕೆ ಇನ್ನೊಂದು ಕ್ಯಾರೆಕ್ಟರ್ ಅಂದ್ರೆ ತಮ್ಗಿನ್ನ ಚೆನ್ನಾಗಿರೋ ವಸ್ತುನಾಗ್ಲಿ ವ್ಯಕ್ತಿನಾಗ್ಲಿ ತುಂಬಾ ನೋಡ್ತಾ ಇರ್ತಾರೆ. ಆದ್ರೂ ನೋಡ ಇಲ್ವೇನೋ ಅನ್ನೋ ರೀತಿ ಇವರ ಬಿಹೇವಿಯರ್ ಇರುತ್ತೆ. ಯಾರಿಗೂ ಗೊತ್ತಾಗಲ್ವೇನೋ ಅನ್ನೋ ರೀತಿನಲ್ಲಿ ನೋಡ್ತಾ ಇರ್ತಾರೆ. ನೋಡ ಇಲ್ವೇನೋ ಅನ್ನೋ ರೀತಿ ತಲೆ ತೆಗ್ಗಿಸ್ಕೊಂಡು ಓಡಾಡ್ತಾ ಇರ್ತಾರೆ. ಇವ್ರ ಕಣ್ಣಲ್ಲಿ ತುಂಬಾ ಒಳ್ಳೆಯ ಕಳೆ ಇರ್ತದೆ, ತುಂಬಾ ಬುದ್ಧಿವಂತರು. ಇವ್ರಿಗೆ ಕಣ್ಣೇ ಒಂದು ಅಟ್ರಾಕ್ಷನ್ ಆಗಿರುತ್ತೆ. ಯಾವಾಗ್ಲೂ ಹೆಲ್ಪಿಂಗ್ ನೇಚರ್ ತುಂಬಾ ಇರ್ತದೆ ಇವ್ರಿಗೆ. ಯಾರಿಗೂ ಸಹಾಯ ಮಾಡೋ ಗುಣಗಳು ತುಂಬಾ ಇರ್ತದೆ. ನೋಡೋಕೆ ಬಾಯಿ ಜೋರು ಅನ್ನಿಸಿದ್ರು ಮನಸ್ಸಿನಲ್ಲಿ ಸ್ವಲ್ಪ ಭಯ ಜಾಸ್ತಿ ಇರುತ್ತೆ. ಆದ್ರೆ ಮನಸ್ಸು ತುಂಬಾ ಒಳ್ಳೆಯದಾಗಿರ್ತದೆ ಈ ಹೆಸರಿನ ಮುಂದೆ ಶ್ರೀ ಅಂತ ಬಂದವ್ರಿಗೆ. ನಿಮ್ದು ಹೆಸರಿನಲ್ಲಿ ಶ್ರೀ ಇದೆಯಾ, ಅಥವಾ ಈ ಶ್ರೀ ಅನ್ನೋ ಹೆಸರಿನ ಯಾರು ನಿಮ್ಮ ಮನೇಲಿ ಇದ್ದಾರಾ? ಕಮೆಂಟ್ ಮಾಡಿ. ಹೇಗೆ ಇದೆ ಹೇಳಿದ ಗುಣ ಸ್ವಭಾವಗಳು ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ದಯವಿಟ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನ ಮರೆಯಬೇಡಿ. ಎಲ್ಲರೂ ಜ್ಞಾನದಾಯಿನಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ.